ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೆರೆ ಅವರ ಯೂಟ್ಯೂಬ್ ಚಾನಲ್. ತಮ್ಮೇಲೆ ನೋಡಿ ಎಲ್ಲರೂ ಅಂದ್ಕೊಂಡಿರ್ತೀರಾ, ಯಾವ ಒಂದು ರೂಲ್ಸ್ ಫಾಲೋ ಮಾಡಬೇಕಪ್ಪ ಬೈಕ್ ಟ್ಯಾಕ್ಸಿಲಿ. ಈ ರೂಲ್ಸ್ ಫಾಲೋ ಮಾಡಿಲ್ಲ ಅಂದರೆ ಬೈಕ್ ಟ್ಯಾಕ್ಸಿ ಯಾಕೆ ಬ್ಯಾನ್ ಆಗುತ್ತೆ, ಏನು ಎತ್ತ ಅಂತ ಏನು ಗೊತ್ತಿಲ್ಲ ಅಂತ ಕೆಲವರು ಅಂದ್ಕೋಬೋದು. ಹೌದು, ಮುಂದೆ ಒಂದಿನ ಈ ರೂಲ್ಸ್ ಫಾಲೋ ಮಾಡಿಲ್ಲ ಅಂದರೆ ಖಂಡಿತ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗೇ ಆಗುತ್ತೆ 100%. ಅದ್ಯಾವ್ದು ರೂಲ್ಸು, ಏನಾಗುತ್ತೆ, ಏನು ಹಿಂಗೆ ಫಾಲೋ ಮಾಡಬೇಕು ಅನ್ನೋದು ಕಂಪ್ಲೀಟಾಗಿ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ಟೈಮ್ ಯಾರಾದ್ರೂ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ, ಹಾಗೆ ಲೈಕ್ ಮಾಡೋದು ಮರಿಬೇಡಿ. ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವಾಗ ಮಹಾರಾಷ್ಟ್ರ ಸರ್ಕಾರ ಬೈಕ್ ಟ್ಯಾಕ್ಸಿನ ಬ್ಯಾನ್ ಮಾಡಾಕಿತ್ತು, ಎಲ್ರಿಗೂ ಗೊತ್ತಿರೋ ವಿಚಾರನೆ. ಅಲ್ಲಿ ಏನಕ್ಕೆ ಬ್ಯಾನ್ ಆಯ್ತು ಅಂತ ಜಸ್ಟ್ ಒಂದು 2 ಮಿನಿಟ್ಸಲ್ಲಿ ತಿಳಿಸ್ಕೊಟ್ಬಿಡ್ತೀನಿ. ಮಹಾರಾಷ್ಟ್ರ ಸರ್ಕಾರ ಒಂದು ರೂಲ್ಸ್ನ ಫಾಲೋ ಮಾಡಿತ್ತು, ಅಂದರೆ ಬೈಕ್ ಟ್ಯಾಕ್ಸಿಗೆ ಲೀಗಲ್ ಆಗಿ ಪರ್ಮಿಷನ್ ಕೊಟ್ಟು, ನೀವೊಂದು ಈ ರೂಲ್ಸ್ನ ಫಾಲೋ ಮಾಡಿ ಬೈಕ್ ಟ್ಯಾಕ್ಸಿ ಮಾಡಿ ಅಂತ ಹೇಳಿ ಒಂದು ಇ ವಿ ಬೈಕಿಗೆ ಮಾತ್ರ ಪರ್ಮಿಷನ್ ಕೊಟ್ಟಿತ್ತು. ಅಲ್ಲಿನ ರಾಜ್ಯ ಸರ್ಕಾರ ಪರ್ಮಿಷನ್ನ ಕೊಟ್ಟಿದ್ದು ಬೈಕ್ ಟ್ಯಾಕ್ಸಿ ಓಡಿಸೋಕ್ಕೆ. ಬಟ್ ಆ ಅಗ್ರಿಕೇಟ್ ಕಂಪನಿಗಳಾಗಿರ್ಬೋದು, ಅಲ್ಲಿನ ರೈಡರ್ಸ್ ಆಗಿರ್ಬೋದು, ಮಿಸ್ಯೂಸ್ ಮಾಡ್ಕೊಂಡ್ರು ಅದನ್ನು. ಬೈಕ್ ಟ್ಯಾಕ್ಸಿ ಇ ವಿ ಬೈಕಲ್ಲಿ ಓಡಿಸೋದು ಬಿಟ್ಬಿಟ್ಟು ವೈಟ್ ಬೋರ್ಡಲ್ಲಿ ಓಡಿಸೋಕೆ ಶುರು ಮಾಡಿದರು. ಸುಮಾರು ಒಂದು 50% ಇ ವಿ ಬೈಕಲ್ಲಿ ರನ್ ಆಗ್ತಾ ಇದ್ರೆ ಬೈಕ್ ಟ್ಯಾಕ್ಸಿ, ಇನ್ನೂ 50% ವೈಟ್ ಬೋರ್ಡಲ್ಲೇ ರನ್ ಆಗ್ತಾ ಇತ್ತು. ಇದು ಒಂದಿನ ಹಿಂಗೆ ಲಾಸ್ಟ್ ಇಯರ್ ಗೊತ್ತಿರಬೇಕು, ಒಂದು ಆಕ್ಸಿಡೆಂಟ್ ಆಯಿತು. ಮಹಾರಾಷ್ಟ್ರ ಸರ್ಕಾರ ಫ್ಲೈಓವರ್ ಮೇಲೆ ಹೋಗ್ಬೇಕಾದ್ರೆ ಅಲ್ಲಿ ಒಂದು ಲೇಡೀಸ್ ಸ್ಪಾಟಲ್ಲೇ ಮರಣವಂತಾರೆ. ಆ ಬೈಕ್ ಟ್ಯಾಕ್ಸಿಗೆ ಯಾವ್ದಂದ್ರೆ ಅದು ಆಗಿದ್ದ ರೈಡರ್ ಏನು ಮಾಡಿದ್ದಲ್ಲ, ಯಾವುದೋ ಒಂದು ಲಾರಿ ಬಂದು ಆ ಬೈಕಿಗೆ ಟಚ್ ಮಾಡಿ ಆ ಲೇಡಿ ಮೇಲೆ ಎತ್ತೋದ್ರಿಂದ ಆ ಲೇಡಿ ಸ್ಥಳದಲ್ಲೇ ಮರಣವಂತಾರೆ. ಈ ಒಂದು ಕೇಸ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ತಗೊಂಡು ಪರಿಶೀಲಿಸಿದಾಗ ಅನಂತರ ಗೊತ್ತಾಗುತ್ತೆ, ಇದು ವೈಟ್ ಬೋರ್ಡಲ್ಲಿ ಬೈಕ್ ಟ್ಯಾಕ್ಸಿ ಮಾಡ್ಬೇಕಾದ್ರೆ ಆಕ್ಸಿಡೆಂಟ್ ಆಗಿರೋದು. ಆನಂತರ ಅವ್ರು ಅಂದ್ಕೊಂತಾರೆ, ನಾವು ಕೊಟ್ಟಿದ್ದು ಇ ವಿ ಬೈಕಿಗೆ ಪರ್ಮಿಷನ್, ಇವ್ರು ಯಾಕೆ ವೈಟ್ ಬೋರ್ಡಲ್ಲಿ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಪರಿಶೀಲನೆ ಮಾಡಿದಾಗ ಸುಮಾರು 50% ವೈಟ್ ಬೋರ್ಡಲ್ಲೇ ಬೈಕ್ ಟ್ಯಾಕ್ಸಿ ರನ್ ಆಗ್ತಾ ಇತ್ತು. ಇದನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಶೀಲನೆ ತಗೊಂಡು ಆ ಕ್ರಿಕೆಟ್ ಕಂಪ್ನಿಗಳಿಗೆ ವಾರ್ನಿಂಗ್ ಕೂಡ ಕೊಟ್ಟು ಫೈನಲಿ ಮತ್ತೆ ಕೇಸ್ ಕೂಡ ಕಂಟಿನ್ಯೂ ಆಯಿತು. ಸುಮಾರು ಒಂದು 6 ಮಂತ್ ಕೇಸ್ ರನ್ನಿಂಗ್ ಆಯಿತು ಅಷ್ಟೇ. ಅಷ್ಟರೊಳಗಡೆ ಈಗ ಮಹಾರಾಷ್ಟ್ರದಲ್ಲಿ ಕಂಪ್ಲೀಟ್ ಬೈಕ್ ಟ್ಯಾಕ್ಸಿ ಅನ್ನೋದನ್ನೇ ಬ್ಯಾನ್ ಮಾಡಿ ಹಾಕ್ಬಿಟ್ರು. ಇ ವಿ ಬೈಕಲ್ಲೂ ಓಡಿಸಂಗಿಲ್ಲ, ವೈಟ್ ಬೋರ್ಡಲ್ಲಿ ಓಡಿಸಂಗಿಲ್ಲ, ಯೆಲ್ಲೋ ಬೋರ್ಡಲ್ಲಿ ಓಡಿಸಂಗಿಲ್ಲ, ಯಾವ ಪೆಟ್ರೋಲ್ ಬೈಕಲ್ಲೂ ಓಡಿಸಂಗಿಲ್ಲ. ಕಂಪ್ಲೀಟ್ ಬೈಕ್ ಟ್ಯಾಕ್ಸಿನೇ ಬೇಡ ನಮ್ಮ ಮಹಾರಾಷ್ಟ್ರ ರಾಜ್ಯ ಸರ್ಕಾರಕ್ಕೆ ಅಂತ ಹೇಳಿ ಕಂಪ್ಲೀಟ್ ಆ್ಯಪಿಂದನೇ ರಿಮೂವ್ ಮಾಡಿಬಿಟ್ಟಿದ್ದಾರೆ. ಅಂದರೆ ಆ್ಯಪಿಂದ ಏನೀಗ ಬೈಕ್ ಟ್ಯಾಕ್ಸಿ ಇರುತ್ತಲ್ವ, ಆ್ಯಪು ಬುಕ್ಕಿಂಗ್ ಇರ್ಬೋದು, ಕಸ್ಟಮರ್ಗೆ ಇಲ್ಲ ರೈಡರ್ಗೆ ಡ್ಯೂಟಿ ಆನ್ ಮಾಡ್ಕೊಂಡಿರ್ಬೋದು, ಓಲಾ, ಊಬರ್, ರಾಪಿಡೋ, ಆ 3 ಆಪ್ಷನ್ನೇ ಇಲ್ಲ ಆ್ಯಪಲ್ಲಿ. ಆ ಥರ ಕಂಪ್ಲೀಟಾಗಿ ರಿಮೂವ್ ಮಾಡಿಬಿಟ್ರು. ಇನ್ನು ಮಹಾರಾಷ್ಟ್ರ ಸರ್ಕಾರದಲ್ಲಿ ಬೈಕ್ ಟ್ಯಾಕ್ಸಿ ಅನ್ನೋದೇ ಮುಸ್ರೆ ಇಲ್ಲ, ಮಾತಾಡೋಂಗೂ ಇಲ್ಲ, ಯಾರು ಕೇಸ್ ಹಾಕೋಂಗೂ ಇಲ್ಲ. ಆ ಥರ ಆಗೋಯ್ತು. ಯಾಕೆಂದರೆ ಇವರು ಮಾಡ್ಕೊಂಡಿರ್ತಕ್ಕಂಥ ಮಿಸ್ಟೇಕ್ ಅದು. ಈ ಕಂಪ್ನಿಗಳು ಆಗಿರ್ಬೋದು, ರೈಡರ್ ಆಗಿರ್ಬೋದು, ಮಿಸ್ಯೂಸ್ ಮಾಡ್ಕೊಂಡ್ರು. ಆ ರಾಜ್ಯ ಸರ್ಕಾರ ಲೀಗಲಾಗಿ ಪರ್ಮಿಷನ್ ಕೊಟ್ಟರು ಅದನ್ನು ಫಾಲೋ ಮಾಡಲಿಲ್ಲ. ಅದರಿಂದ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಯಿತು. ಇದು ಮೇನ್ ಕಾರಣ. ಇದು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಸರ್ಕಾರಕ್ಕೂ ಖಂಡಿತ ಆಗುತ್ತೆ. ಏಕೆಂದರೆ ನಮ್ಮ ರಾಜ್ಯ ಸರ್ಕಾರದಲ್ಲೂ ಆಲ್ರೆಡಿ ಪಾಲಿಸಿ ತರಬೇಕಂತ ರಾಜ್ಯ ಸರ್ಕಾರ ಹೇಳಿತ್ತು. ಹೈಕೋರ್ಟ್ ಹೇಳಿದಿಂದ ರಾಜ್ಯ ಸರ್ಕಾರ ತಂದಿಲ್ಲ. ಈಗ ಸುಪ್ರೀಂ ಕೋರ್ಟಿಗೆ ಕೇಸ್ ಹಾಕಿದ್ದಾರೆ. ಸುಪ್ರೀಂ ಕೋರ್ಟಲ್ಲೂ ಸ್ವಲ್ಪ ದಿನ ಕೇಸ್ ನಡಿಬೋದು. ಆನಂತರ ಯಾವುದೋ ಒಂದು ಪಾಲಿಸಿ ತಗೊಂಡು ಬೈಕ್ ಟ್ಯಾಕ್ಸಿ ಮಾಡಿಯಪ್ಪ ಅಂತ ಲೀಗಲ್ ಆಗಿ ಬರ್ಬೋದು. ಪರ್ಮಿಷನ್ ಕರ್ನಾಟಕಕ್ಕೆ ಬಂದೇ ಬರುತ್ತೆ ಮುಂದೊಂದು ದಿನ. ಆ ಪರ್ಮಿಷನ್ ಕೊಟ್ಟ ಮೇಲೆ ಏನೊಂದು ಪಾಲಿಸಿ ಅಂತ ಬರುತ್ತಲ್ವ, ಎಲ್ಲೋ ಬೋರ್ಡ್ ಆಗಿರ್ಬೋದು, ಇಲ್ಲ ಇಲ್ಲೂ ಇ ವಿ ಎಲೆಕ್ಟ್ರಿಕಲ್ ಬೈಕ್ ಆಗಿರ್ಬೋದು, ಇಲ್ಲ ಮತ್ತೊಂದು ಏನಾದ್ರು ಒಂದು ರೂಲ್ಸ್, ಫುಲ್ ಹೆಲ್ಮೆಟ್ಟು, ಯೂನಿಫಾರ್ಮು ಈ ಥರ ಹಾಕ್ಕೊಂಡು ಫಾಲೋ ಮಾಡಲೇಬೇಕಾಗತ್ತೆ. ಇದನ್ನು ಏನಾದ್ರು ನಮ್ಮ ರೈಡರ್ಗಳಾಗಿರ್ಬೋದು, ಇಲ್ಲ ನಮ್ಮ ಕ್ರಿಕೆಟ್ ಕಂಪ್ನಿಗಳಲ್ಲಿ ಇದಾವಲ್ಲ, ಇವ್ರೇನಾದ್ರು ಫಾಲೋ ಮಾಡಿಲ್ಲ ಅಂದರೆ ಖಂಡಿತ ಕರ್ನಾಟಕದಲ್ಲೂ ಬೈಕ್ ಟ್ಯಾಕ್ಸಿ ಸಂಪೂರ್ಣವಾಗಿ ಬ್ಯಾನ್ ಆಗುತ್ತೆ. ಮಹಾರಾಷ್ಟ್ರದಲ್ಲಿ ಏನಾಗಿದೆಯಲ್ಲ ಅದೇ ಥರ ಆಗುತ್ತೆ. ಯಾಕೆಂದರೆ ಮುಂದೊಂದು ದಿನ ನಮ್ಮ ರಾಜ್ಯ ಸರ್ಕಾರಕ್ಕೆ ಬೈಕ್ ಟ್ಯಾಕ್ಸಿ ಓಡಿಸೋದು ಇಷ್ಟ ಇಲ್ಲ. ಸುಪ್ರೀಂ ಕೋರ್ಟ್ ಏನೋ ಪರ್ಮಿಷನ್ ಕೊಟ್ಬಿಡ್ಬೋದು, ಹೈಕೋರ್ಟು ಸುಪ್ರೀಂ ಕೋರ್ಟ್ ಕೊಟ್ಬಿಟ್ರು. ಆ ನಂತರ ರಾಜ್ಯ ಸರ್ಕಾರ ಇರ್ಬೋದು, ನಮ್ಮ ಕರ್ನಾಟಕ ಆರ್ ಟಿ ಓದವ್ರಿಗೂ ಸ್ಟ್ರಿಕ್ಟಾಗಿ ತಗೊತಾರೆ, ಬೈಕ್ ಟ್ಯಾಕ್ಸಿನ ಟಾರ್ಗೆಟ್ ಮಾಡ್ತಾರೆ. ಈ ಒಂದು ಪಾಲಿಸಿನ ಇವ್ರು ಫಾಲೋ ಮಾಡ್ತಾ ಇದ್ದಾರಾ, ಎಲ್ಲೋ ಬೋರ್ಡ್ ಕೊಟ್ಟರೆ ಎಲ್ಲೋ ಬೋರ್ಡಲ್ಲೇ ಓಡಿಸ್ತಾ ಇದ್ದಾರಾ, ಖಂಡಿತ ಹಿಡಿತಾರೆ. ಆ ನಂತರ ನೀವು ಯಾವುದೇ ಒಂದು ಮೊಬೈಲ್ ಸ್ಟೇಕ್ ಅಂದರೆ ಬೈಕ್ ಟ್ಯಾಕ್ಸಿ ನಡೆಸಂದ್ರೆ 100% ಗೊತ್ತಾಗ್ಬಿಡ್ತದೆ. ಕಸ್ಟಮರ್ಗೆ ಹಾಫ್ ಹೆಲ್ಮೆಟ್ ಕೊಟ್ಟಿರ್ತೀರಾ, ನೀವು ಫುಲ್ ಹೆಲ್ಮೆಟ್ ಹಾಕಿರ್ತೀರಾ, ಮತ್ತು ಮೊಬೈಲ್ ಸ್ಟ್ಯಾಂಡ್ ಹಾಕಿರ್ತೀರಾ, ಲೊಕೇಶನ್ ನೋಡ್ತಾ ಇರ್ತೀರಾ. ಇವೆಲ್ಲ ನೋಡಿದಾಗ ಏನಾಗ್ಬಿಡುತ್ತೆ, ಆಟೋಮೆಟಿಕ್ ಇವನು ಬೈಕ್ ಟ್ಯಾಕ್ಸಿ ರೈಡರ್ಸ್ ಅಂತ ಯಾವುದೇ ಒಬ್ಬ ವ್ಯಕ್ತಿ ನೋಡಿದ್ರೆ ಕಂಡು ಹಿಡಿತಾರೆ ಬೈಕ್ ಟ್ಯಾಕ್ಸಿ ರೈಡರ್ಸ್ ಅನ್ನೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಏನಾದ್ರು ಪಾಲಿಸಿ ತಂದಾಗ ನೀವೇನಾದ್ರು ಪಾಲಿಸಿನ ಫಾಲೋ ಮಾಡ್ದಾನೆ ಕದ್ದು ಮುಚ್ಚಿದ, ನಾವು ಬಿಡಪ್ಪ ಇಲ್ಲಿ ಮನೆ ಹತ್ರನೇ ಹೊಡ್ಕೊಂತೀನಿ ಲೋಕಲ್ ಆರ್ಡ್ರ್ ಹಂಗೆ ಅಂತ ಕದ್ದು ಮುಚ್ಚಿದಾರ ಮಾಡಿದ್ರು ಆಗಲ್ಲ. ಒಬ್ಬರು ಸಿಕ್ಕಾಕೊಂಡ್ರೆ ಸಾಕು ನಿಮಗೆ. ನೀವು ಲಕ್ಷಾಂತರ ಜನ ಮಾಡ್ತಿದ್ರಲ್ಲ, ಅಷ್ಟು ಜನ ಸಿಗೋದು ಬೇಡ. 1 ಲಕ್ಷದಲ್ಲಿ ಒಬ್ಬ ಸಿಕ್ಕಿದ್ರೆ ಸಾಕು, ಟೋಟಲಿ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗುತ್ತೆ. ಏನು ಇಷ್ಟು ಲಕ್ಷ ಜನ ಕೆಲಸ ಮಾಡ್ತಾ ಇರಲ್ಲ ಬೈಕ್ ಟ್ಯಾಕ್ಸಿಲಿ, ಅವರು ಎಲ್ಲ ಹೊಟ್ಟೆ ಮೇಲೆ ಹೊಡೆದಂಗೆ ಆಗುತ್ತೆ. ಯಾರೋ ಒಬ್ರು ಮಾಡೋ ಕೆಲಸ ಇದಾವ? ಆಯ್ತಾ, ಈಗ 5-6 ಲಕ್ಷ ಜನ ಕೆಲಸ ಮಾಡ್ತಾ ಇರಲ್ವಾ, ಯಾರೋ ಒಂದು 10,000 ಜನ ಪಾಲಿಸಿನ ಬ್ರೇಕ್ ಮಾಡಿಬಿಟ್ಟು ಯಾರೋ ಸ್ವಲ್ಪ ಜನ ವೈಟ್ ಬೋರ್ಡಲ್ಲಿ ಓಡಿಸ್ತಿರಲ್ವಾ, ಅವಾಗ ಏನಾಗುತ್ತೆ, ಬೈಕ್ ಟ್ಯಾಕ್ಸಿ ಬ್ಯಾನ್ ಆದರೆ ಅಷ್ಟು ಲಕ್ಷ ಜನಕ್ಕೂ ಕೆಲಸ ಹೋಗುತ್ತೆ, ಅಷ್ಟು ಜನ ಫ್ಯಾಮಿಲಿ ಬೀದಿ ಬರುತ್ತೆ. ಅದಕ್ಕೋಸ್ಕರನೇ ಹೇಳ್ತಾ ಇದ್ದೀನಿ, ಇನ್ನು ಮುಂದೆ ಏನಾದ್ರು ಪಾಲಿಸಿ ಅಂತ ಬಂದರೆ ಖಂಡಿತ ಪಾಲಿಸಿನ ಫಾಲೋ ಮಾಡಲೇಬೇಕು 100%. ಪಾಲಿಸಿ ಫಾಲೋ ಮಾಡ್ದೆ ನೀವೇನಾದ್ರು ಮಾಡ್ತೀರಾ ಅಂದರೆ ನಿಮ್ಮ ಗಾಡಿನೂ ಸೀಸು, ನಿಮ್ಮ ಮೇಲೆ ಕೇಸ್ ಆಗುತ್ತೆ, ಕಂಪ್ಲೀಟ್ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗುತ್ತೆ. ಇವೆಲ್ಲ ಪರಿಣಾಮಗಳನ್ನ ಎದುರಿಸಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ. ಅದಕ್ಕೋಸ್ಕರನೇ ಏನಾದ್ರು ಇನ್ನು ಸದ್ಯದಲ್ಲೇ ಬರುತ್ತೆ ಪಾಲಿಸಿ, ಏನು ಜಾಸ್ತಿ ದಿವಸ ಇರಲ್ಲ. ಈ ಸುಪ್ರೀಂ ಕೋರ್ಟಲ್ಲಿ ಕೇಸ್ ನಡೆದ್ರೆ ಸ್ವಲ್ಪ ದಿವಸದಲ್ಲಿ ಕೇಸ್ ಕ್ಲೋಸ್ ಆಗಿ ಪಾಲಿಸಿ ತರ್ರಿ ಅಂತ ರಾಜ್ಯ ಸರ್ಕಾರಕ್ಕೆ ಒಂದು ಒತ್ತಡ ಏರಿದಾಗ ರಾಜ್ಯ ಸರ್ಕಾರ ಒಂದು ಪಾಲಿಸಿ ತರಲೇಬೇಕಾಗುತ್ತೆ. ಬೇರೆ ಅನಿವಾರ್ಯ ಏನೂ ಇಲ್ಲ.
ತಂದ ಮೇಲೆ ಇರೋದು ಬೈಕ್ ಟ್ಯಾಕ್ಸಿ ರೈಡರ್ಗಳಿಗೆ ಹಬ್ಬ. ಇಷ್ಟು ದಿವಸ ಇತ್ತಲ್ಲ, ಇಷ್ಟು ದಿವಸ ಮಾಡ್ದಂಗೆ ಮಾಡೋಕ್ಕಾಗಲ್ಲ. ನೀವು ಹೊರಗಡೆ ನಾವು ಲೋಕಲಾಗಿ ಹೊಡ್ಕೊಂತೀವಿ, ಸಿಟಿ ಒಳಗಡೆ ಹೊಡ್ಕೊಂತೀವಿ, ಇಲ್ಲಿ ಯಾರು ಪೊಲೀಸ್ ಬರಲ್ಲ, ಯಾರು ಬರಲ್ಲ ಅಂತ ಕೇಳಂಗೆ ಇಲ್ಲ. ಯಾಕೆಂದರೆ ನೀವು ಪೊಲೀಸೇ ಬಂದು ಹಿಡಿಬೇಕಂತ ಇಲ್ಲ, ಆಟೋದವರು ಹಿಡಿತಾರೆ. ನಿಮ್ಗೆ ಗೊತ್ತಿರಬೇಕು, ಬೈಕ್ ಟ್ಯಾಕ್ಸಿ ಇದಕ್ಕೆ ಮುಂಚೆ ಇಲ್ಲಿಗಲ್ಲ ಅಂತ ಆಟೋದವ್ರು ಹಿಡಿದು RTO ದವ್ರಿಗೆ ಕೊಡ್ತಾಯಿದ್ರು. ಈಗ ಔಟ್ ಆಫ್ ಝೋನಲ್ಲಿ ನೀವು ಮಾಡ್ತೀರಾ ಅಂದರೆ ಆಟೋದವ್ರು ಹಿಡಿದ್ಬಿಟ್ಟು ನೀವು ಏನಾದ್ರು ವೈಟ್ ಬೋರ್ಡಲ್ಲೇ ಮಾಡ್ತಿದ್ದೀರಾ ಪಾಲಿಸಿನ ರೂಲ್ಸ್ ಫಾಲೋ ಮಾಡ್ದಂಗಿಂದ ಖಂಡಿತ ಅವ್ರು ಹಿಡಿದು RTO ದವ್ರಿಗೆ ಕೊಟ್ಟರು ಅದು ಕೇಸ್ ಆಗುತ್ತೆ. ಅದಕ್ಕೋಸ್ಕರನೇ ಇನ್ನು ಮುಂದೆ ನೀವೇನಾದ್ರು ಸ್ವಲ್ಪ ಹುಷಾರಾಗಿ ಇರಲೇಬೇಕಾಗುತ್ತೆ. ಪಾಲಿಸಿ ಬಂದ ಮೇಲೆ, ಪಾಲಿಸಿ ಬರೋ ತನಕ ತೊಂದರೆ ಇಲ್ಲ. ನೀವು ಯಾವ ವೆಹಿಕಲ್ ಮಾಡಿ, ಎಲೆಕ್ಟ್ರಿಕಲ್ ಮಾಡಿ, ಪೆಟ್ರೋಲ್ ಮಾಡಿ, ಏನಾದರೂ ಮಾಡ್ತಾರೆ ನಡೀತದೆ. ಪಾಲಿಸಿ ಬಂತು ಅಂದಮೇಲೆ ನೀವು ಬೇರೆ ಯಾವ ಬೈಕಲ್ಲೂ ಮಾಡೋಕ್ಕಲ್ಲ. EV ಬೈಕ್ ಅಂದರೆ EV ಬೈಕಲ್ಲೇ ಮಾಡಬೇಕು. ಒಂದು ಬೈಕ್ ಸಿಕ್ಕಿದ್ರೆ ಬೈಕ್ ಟ್ಯಾಕ್ಸಿ ಬೇರೆ ಆಗುತ್ತೆ. ಇಲ್ಲ ಎಲ್ಲೋ ಬೋರ್ಡ್ ಅಂದರೆ ಎಲ್ಲೋ ಬೋರ್ಡ್, ಪ್ರತಿಯೊಬ್ಬರು ಎಲ್ಲೋ ಬೋರ್ಡಿಗೆ ಕನ್ವರ್ಟ್ ಮಾಡ್ಕೊಂಡೇ ಬೈಕ್ ಟ್ಯಾಕ್ಸಿ ಮಾಡಬೇಕಾಗತ್ತೆ. ಬಿಡಪ್ಪ ಏನಾಗಲ್ಲ, ಯಾರೇನು ಕೇಳೋಕ್ಕೆ ಬರಲ್ಲ, ಲೋಕಲಲ್ಲಿ ಹೊಡ್ಕೊತೀನಿ, ಪಾರ್ಟ್ ಟೈಮ್ ತಾನೇ ನಾನು ಮಾಡೋದು ಅಂತ ಯಾರು ನೆಗ್ಲಿಜೆನ್ಸಿ ಮಾಡಿ ಏನಾರು ಮಾಡಿದ್ರು ಅಂದರೆ ಖಂಡಿತ ಎಲ್ಲರಿಗೂ ಪ್ರಾಬ್ಲಮ್ ಆಗುತ್ತೆ ಮುಂದಿನ ದಿನಗಳಲ್ಲಿ. ಹಂಗಾಗಿ ಬೈಕ್ ಟ್ಯಾಕ್ಸಿಗೆ ಏನೇ ಒಂದು ಹೊಸ ಪಾಲಿಸಿ ಆಗಿರ್ಬೋದು, ರೂಲ್ಸ್ ಆಗಿರೋದು ಬಂದರೆ ಫಾಲೋ ಮಾಡಲೇಬೇಕು. ಫಾಲೋ ಮಾಡೋಕ್ಕಾಗಲ್ಲಪ್ಪ ಅಂದರೆ ನಿಜವಾಗ್ಲೂ ದಯವಿಟ್ಟು ಯಾರು ಬೈಕ್ ಟ್ಯಾಕ್ಸಿನೇ ಮಾಡಬೇಡಿ. ಬೇರೆ ಏನಾದ್ರು ಇದಾವಲ್ಲ, ಫುಡ್ ಡೆಲಿವರಿನೋ ಇಲ್ಲ ಪೋರ್ಟರ್, ಅಂಕಲ್ ಡೆಲಿವರಿ, ಈ ಥರದವು ಮಾಡ್ಕೊಳ್ಳಿ. ದಯವಿಟ್ಟು ಬೈಕ್ ಟ್ಯಾಕ್ಸಿಗೆ ಏನೇ ಒಂದು ರೂಲ್ಸ್ ಬಂದರೂ ಅದನ್ನು ಫಾಲೋ ಮಾಡ್ಕೊಂಡು ಮಾಡಿ. ಬೈಕ್ ಟ್ಯಾಕ್ಸಿ ನಮ್ಮ ರಾಜ್ಯ ಸರ್ಕಾರದಲ್ಲಿ ಪರ್ಮನೆಂಟಾಗಿರುತ್ತೆ. ಇಲ್ಲ ನೀವು ಫಾಲೋ ಮಾಡ್ದಂಗೆ ರೂಲ್ಸ್ ಬ್ರೇಕ್ ಮಾಡ್ತೀರಾ ಅಂದರೆ ಈಗ ಮಹಾರಾಷ್ಟ್ರದಲ್ಲಿ ಆಯ್ತಲ್ಲ 6 ಮಂತಲ್ಲೇ ಬೈಕ್ ಟ್ಯಾಕ್ಸಿ ಬ್ಯಾನ್, ಇದೇ ಥರ ಕರ್ನಾಟಕದಲ್ಲೂ ಆಗುತ್ತೆ. ಮತ್ತೆ ಒಂದು ಸರಿ ಇಲ್ಲಿ ಬ್ಯಾನ್ ಆದರೆ ಮುಗಿದೋಯ್ತು. ಯಾಕೆಂದರೆ ಒಂದು ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಒಂದು ರೂಲ್ಸ್ನ ಕೊಟ್ಟ ಮೇಲೆ, ಒಂದು ಪಾಲಿಸಿ ಕೊಟ್ಟ ಮೇಲೆ ಆ ಪಾಲಿಸಿನ ಫಾಲೋ ಮಾಡ್ತಕ್ಕಂಥ ಜವಾಬ್ದಾರಿ ಯಾರಿಗಿರುತ್ತೆ? ಒಂದು ಅಗ್ರಿಕೇಟ್ ಕಂಪ್ನಿಗಳಿಗಾಗಿರ್ಬೋದು, ಬೈಕ್ ಟ್ಯಾಕ್ಸಿ ರೈಡರ್ಸ್ಗಾಗಿರ್ಬೋದು, ಅವರೇ ಫಾಲೋ ಮಾಡಬೇಕು. ಇವರೇ ಫಾಲೋ ಮಾಡ್ದಂಗೆ ಆ ರೂಲ್ಸ್ ಬ್ರೇಕ್ ಮಾಡಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ನೀವು ತಿನ್ನೋ ಅನ್ನಕ್ಕೆ ಮಣ್ಣು ಹಾಕ್ಕೊಂತೀರಾ. ವರ್ಷದ ಕಳ್ಕೊಂತಾರಲ್ಲ, ಆ ಥರ ಆಗುತ್ತೆ. ಈ ಥರ ಆಗೋದು ಬೇಡ ಅಂದ್ರೆ ಯಾವುದೇ ಒಂದು ಪಾಲಿಸಿ ಬಂದರೆ ದಯವಿಟ್ಟು ಫಾಲೋ ಮಾಡಿ. ಮುಂದಕ್ಕೆ ಪಾಲಿಸಿ ಬಂದಮೇಲೆ 100% ಹೇಳ್ತೀನಿ, ಇಷ್ಟು ರೈಡರ್ಸ್ ಇರಲ್ಲ. ಇವಾಗೇನು 5ರಿಂದ 6 ಲಕ್ಷ ಕೆಲಸ ಮಾಡ್ತಾರಲ್ಲ ಬೆಂಗಳೂರು ರೈಡರ್ಸು, ಇದರ ಅರ್ಧಕ್ಕರ್ಧ ಜನ 50% ಕಮ್ಮಿ ಆಗ್ತಾರೆ. 100% ಎಲ್ಲರೂ ಪಾಲಿಸಿ ಫಾಲೋ ಮಾಡಿ ಡ್ಯೂಟಿ ಮಾಡೋಕ್ಕಾಗಲ್ಲ. ಯಾವ್ಯಾವುದೋ ಸ್ಟೇಟಿಂದ ತೊಗೊಂಬಂದಿರ್ತಾರೆ ಬೈಕ್ಗಳು, ಅವನ್ನೆಲ್ಲ ಇಲ್ಲಿ ಎಲ್ಲೋ ಬೋರ್ಡೆ ಕನ್ವರ್ಟ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ. ಇವರೆಲ್ಲ ಸ್ಟಾಪ್ ಆದಾಗ ಏನಾಗುತ್ತೆ, ಆರ್ಡ್ರ್ ಹೆವಿ ಆಗುತ್ತೆ, ಸಂಪಾದನೆ ಕೂಡ ಚೆನ್ನಾಗಾಗುತ್ತೆ. ಈಗ ಆಗತಕ್ಕಂಥ ಡಬ್ಬಲ್ ಸಂಪಾದನೆ ಮುಂದಿನ ದಿನ ಹಾಗೆ ಆಗುತ್ತೆ. ಅದಕ್ಕೋಸ್ಕರ ಏನೇ ಪಾಲಿಸಿ ಬಂದರೂ ನಾವು ಪಾಲಿಸಿನ ಫಾಲೋ ಮಾಡಬೇಕು. ರೂಲ್ಸ್ನ ನೀವು ಜವಾಬ್ದಾರಿ ನಿಮ್ಮದು. ಅದಕ್ಕೋಸ್ಕರ ಆದಷ್ಟು ಬೇಗ ಈ ಪಾಲಿಸಿ ಬಂದರೆ ಎಲ್ಲ ರೈಡರ್ಗಳಿಗೂ ಒಳ್ಳೆಯದು. ಪಾಲಿಸಿ ಬೇಗ ಬಂದರೆ ರೈಡರ್ ಸಂಖ್ಯೆ ಕಮ್ಮಿ ಆಗುತ್ತೆ. ಹೊರಗಿನ ರಾಜ್ಯದಿಂದ ಬಂದಿರೋರೆಲ್ಲ ಖಾಲಿ ಆಗ್ತಾರೆ. ನಮ್ಮ ಕರ್ನಾಟಕದವ್ರಿಗೆ ಅಷ್ಟೇ ಕೆಲಸ ಮಾಡೋ ಅಧಿಕಾರ ಬರುತ್ತೆ ರೂಲ್ಸು. ಅವಾಗ ಏನಾಗುತ್ತೆ, ನೀವು ಏನೀಗ 2,000 ಮಾಡ್ತಾ ಇರ್ತೀರ, 1 to double. ಅವಾಗ ಯಾವ ಆರ್ಡ್ರ್ ನೀವು ಕ್ಯಾನ್ಸಲ್ ಮಾಡಿ, ಸ್ಕಿಪ್ ಮಾಡಿ ಏನಿಲ್ಲ, ನಾನ್ ಸ್ಟಾಪಾಗಿ ಬ್ಯಾಕ್ ಟು ಬ್ಯಾಕ್ ಆರ್ಡ್ರ್ ಬರ್ತಾ ಇರುತ್ತೆ. ಯಾವ ಪರ್ಫಾರ್ಮೆನ್ಸ್ ನೋಡಲ್ಲ, ಏನು ನೋಡಲ್ಲ, ಒಳ್ಳೆ ಆರ್ಡ್ರ್ ಬರ್ತಾ ಇರ್ತವೆ. ಸಂಪಾದನೆ, ಅರ್ನಿಂಗ್ಸು, ಟಿಪ್ಸು ಎಲ್ಲ ಎಕ್ಸ್ಟ್ರಾ ಬರುತ್ತೆ. ಯಾಕೆಂದರೆ ಆರ್ಡರ್ ಹೆವಿ ಡಿಮ್ಯಾಂಡ್ ಇರುತ್ತೆ, ರೈಡರ್ಸ್ ಕಮ್ಮಿ ಇರ್ತಾರೆ. ಅಂಥ ಟೈಮಲ್ಲಿ ಟಿಪ್ಸ್ ಹಾಕಲೇಬೇಕು. ಎಕ್ಸ್ಟ್ರಾ ಅಮೌಂಟ್ ಕಸ್ಟಮರು ಕೊಡ್ತಾರೆ. ಅವಾಗ ನಿಮಗೆ ಒಳ್ಳೆ ಅರ್ನಿಂಗ್ಸ್ ಆಗುತ್ತೆ, ಒಳ್ಳೆ ಸಂಪಾದನೆ ಮಾಡುವ ಮುಂದಿನ ದಿನಗಳಲ್ಲಿ. ನಾವು ಅಷ್ಟೇ ಕೇಳ್ತಿರೋದು, ಆದಷ್ಟು ಸುಪ್ರೀಂ ಕೋರ್ಟ್ ಬೇಗ ಇದಕ್ಕೊಂದು ಪಾಲಿಸಿ ತಂದುಬಿಟ್ರೆ ರೈಡರ್ಗಳು ನೆಮ್ಮದಿಯಾಗಿ ಕೆಲಸ ಮಾಡ್ತಾರೆ, ಆ ರೂಲ್ಸ್ನ ಫಾಲೋ ಮಾಡ್ತಾರೆ. ಫಾಲೋ ಮಾಡದೇ ಇರೋರು ಬೈಕ್ ಟ್ಯಾಕ್ಸಿನೇ ಬ್ಯಾನ್ ಮಾಡಬೇಕಾಗತ್ತೆ. ಅದಕ್ಕೋಸ್ಕರ ಆದಷ್ಟು ಬೇಗ ರೂಲ್ಸ್ನ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಬಂದರೆ ರೂಲ್ಸ್ ಫಾಲೋ ಮಾಡ್ಕೊಂಡು ಖಂಡಿತವಾಗಿ ಡ್ಯೂಟಿ ಮಾಡಿ ಒಳ್ಳೆ ಸಂಪಾದನೆ ಮಾಡ್ಬೋದು. ಎಲ್ಲೋ ಬೋರ್ಡ್ ಕನ್ವರ್ಟ್ ಮಾಡ್ಕೊಳಕ್ಕೆ ಅದು ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಿಲ್ಲ. ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ರೆ 1 ಇಯರ್ ಮತ್ತೆ ಏನಿರಲ್ಲ, ಆರಾಮಾಗಿ ಸಂಪಾದನೆಯಲ್ಲಿ ಇಲ್ಲೇ ಡಬಲ್ ಆದರೆ ಏನು ತೊಂದರೆ ಇಲ್ಲ, ಮಾಡ್ಕೊಂಡು ಹೋಗ್ಬೋದು. ಮುಂದಿನ ದಿನಗಳಲ್ಲಿ ಆ ಥರ ಹಾಗೆ ಆಗುತ್ತೆ. ಎಲೆಕ್ಟ್ರಿಕಲ್ ಬೈಕಿಗೆ ನಮ್ಮ ಅನಿಸಿಕೆ ಪರ್ಮಿಷನ್ ಕೊಡಲ್ಲ, ವೈಟ್ ಬೋರ್ಡ್ಗೂ ಕೊಡಲ್ಲ. ಕೊಟ್ಟರೆ ಎಲ್ಲೋ ಬೋರ್ಡೇ ಬರೋದು ಕಂಪಲ್ಸರಿ 2 ವೀಲರ್ಗೆ. ಅದು ನೋಡೋಣ, ಅದು ಸುಪ್ರೀಂ ಕೋರ್ಟಿಗೆ ಬಿಟ್ಟಿದ್ದು, ಏನಾಗುತ್ತೆ ಅಂತ ಗೊತ್ತಿಲ್ಲ. ಕೇಸ್ ಆದಷ್ಟು ಬೇಗನೆ ಕ್ಲಿಯರ್ ಆಗ್ತಕ್ಕಂಥ ಸಿಚುವೇಶನ್ ಕೂಡ ಇದೆ. ಇದನ್ನು ಮುಂದಿನ ದಿನಗಳಲ್ಲಿ ಕಾದ ನೋಡೋಣ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.